A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ತಿಳಗೋಳ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ತಿಳಗೋಳ ಗ್ರಾಮದಲ್ಲಿ ತಿಂಗಳು ಕಳೆದರೂ ಕೂಡ ಯಾವುದೇ ನಲ್ಲಿಗಳಲ್ಲಿ ನೀರು ಬರ್ತಾ ಇಲ್ಲ. ಗ್ರಾಮದ ಎರೆಹೊಲದಲ್ಲಿ ಸರ್ಕಾರದಿಂದ 2 ಬಾವಿಗಳನ್ನು ನಿರ್ಮಿಸಲಾಗಿದೆ, ಆದ್ರೂ ಕೂಡ ಅದು ಪ್ರಯೋಜನಕ್ಕೆ ಬಂದಿಲ್ಲ. ದೇವರು ಹೊರ ಕೊಟ್ಟರು, ಪೂಜಾರಿ ಕೊಡ್ಲಿಲ್ಲ ಎನ್ನುವಂತಾಗಿದೆ ಈ ಗ್ರಾಮಸ್ಥರ ಪರಿಸ್ಥಿತಿ. 2 ಬಾವಿಗಳಲ್ಲಿ ನೀರು ತುಂಬಿದೆ, ಆದರೆ 2 ಬಾವಿಗಳ ಪೈಪ್ಲೈನ್ ಒಡೆದು ಸುಮಾರು 4 ರಿಂದ 5 ವರ್ಷಗಳೇ ಗತಿಸಿ ಹೋದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಆ ಸಮಸ್ಯೆಯನ್ನ ಬಗೆಹರಿಸಿಲ್ಲ. ಇದಕ್ಕಾಗಿ ಗ್ರಾಮಸ್ಥರು ಆಕ್ರೋಶಕ್ಕೆ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲವೆನ್ನುವಂತ ಆರೋಪವನ್ನ ಗ್ರಾಮಸ್ಥರು ಮಾಡಿದ್ದಾರೆ. ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಧರಣಿ ಸತ್ಯಾಗ್ರಹ ಹಿಂತೆಗೆದುಕೊಳ್ಳೋದಿಲ್ಲ ಅಂತ ಗ್ರಾಮದ ಮುಖಂಡ ವಿಠೋಬ ನಾಟಿಕಾರ್, ನಿತ್ಯಾನಂದ ಕತ್ತಿ, ಮಾಂತಪ್ಪ ಸಂದಿಮನಿ, ದಾನೇಶ್ ಕೇಸರಿ, ಶರಣಪ್ಪ ಗದಗಿ, ಬಯ್ಯ ರಾಜು ಸಂದಿಮನಿ, ಸುಸಲಾಬಾಯಿ ಮಾದರ್ಶಿ, ತಮ್ಮ ಗದಲ್ಮಾರಿ, ರಾಮನಗೌಡ ಯಾಳ್ವಾರ್, ಮಾಂತಪ್ಪ ಗುಡಿಸಲ್ಮನಿ, ಸಂತೋಷ್ ದೊಡ್ಡಮನಿ, ಆನಂದ್ ಕಲ್ಕೆರಿ, ದ್ಯಾಮಪ್ಪ ದೊಡ್ಡಮನಿ, ಗ್ರಾಮದ ಹಿರಿಯರು, ಕಿರಿಯರು, ಯುವಕರು ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸೋಮಶೇಖರ್ ಮೆಟಗಾರ್, A9 ನ್ಯೂಸ್. ಪೈಪ್ಲೈನ್ ಆಗ್ಬೇಕು, ನಾ 3 ನೀರು ಬರ್ಬೇಕು. ಆ ನೀರು ಬರುತ್ತಾನ ಈ ಗಾಡಿ ಊರ ಪ್ರತಿ ಹಳ್ಳಿಗೆ ತಿರುಗಾಡಿ ಸ್ವಚ್ಛತೆ ಗಾಡಿ ಚಾಲೂ ಮಾಡ್ಬೇಕು. ಮತ್ತು SC/ST ಕಾಲನಿ ಒಳಗೆ ಸಾಕಷ್ಟು ದುಡ್ಡು ಬಂದದ. CC ರೋಡ್ ಇಲ್ಲ, ಚರಂಡಿ ಆಗ್ಯಾವ ಓಣಿಗಳು. ನಮ್ಮ ಅಲ್ಲಿ CC ರೋಡ್ ಆಗ್ಬೇಕು. ಇಷ್ಟು ಮೂಲಭೂತ ಸೌಕರ್ಯಗಳು ನಮ್ಮ ಈಡೇರಿತನ ನಾವು ಈ ಸತ್ಯಾಗ್ರಹ ನಿಲ್ಲಿಸಲ್ಲ. ಮೇಲಾಧಿಕಾರಿಗಳು ಬರ್ಬೇಕು, DC ಅವ್ರು ಬರ್ಬೇಕು, CS ಅವ್ರು ಬರ್ಬೇಕು. ಅವ್ರು ಬಂದು ನಮ್ಮ ಮೂಲಭೂತ ಸೌಕರ್ಯಗಳನ್ನ ಈಡೇರಿಸ್ತಾನ ಈ ಸತ್ಯಾಗ್ರಹ ನಿಲ್ಲಿಸಲ್ಲ. ವಿಠಲ್ ನಾಟಿಕರ್. ನಿಮಗೆ ಹೇಳಕತ್ತು 1 ತಿಂಗಳ 2 ತಿಂಗಳಾಯ್ತು, ನೀವು ಪಂಚಾಯತಿ 1 ದಿನನೂ ಬಂದಿಲ್ಲ. ಈ 2 ಪೈಪ್ಲೈನ್ ಈ ಸತ್ ಸ್ಟಾರ್ಟ್ ಆಗ್ಬೇಕು, ಪೈಪ್ ಒಂದು ಬೀಳ್ಬೇಕು. ನಾವು 3 ನೀರು ಬೀಳುತ್ತಾನೆ ಇಲ್ಲಿಂದ ನಾವು ಎದ್ದು ಹೋಗಲ್ಲ. ಸತ್ತು ಅಟ್ಟೆ ಜೈ ಹೋದ್ರು ಅಟ್ಟೆ ಏನಾದ್ರು ಸತ್ಯ. ನಮ್ಮ ಊರಿಗೆ ನೀರು ಬರ್ತಾನೆ ನಾವು ಒಟ್ಟು ಬಿಡುದಿಲ್ಲ, ಈ ಸತ್ಯಾಗ್ರಹ ಬಿಡುದಿಲ್ಲ. DC ಅವ್ರು ಬರ್ಬೇಕು, DC ಅವ್ರು ಬಂದು ನಮ್ಗೆ ಮುಂದೆ ಕೊಟ್ಟು ಬಗೆಹರಿಸ್ಬೇಕು. ನಾನು ಕುಂಬಾರ ಸಾಹೇಬ್ರ ನಮ್ಮಲ್ಲಿ ನೀರಿನ ಪರಿಸ್ಥಿತಿ ಬಹಳ ಗಂಭೀರ ಅದ. 2 ಬಾವಿ ಅದಾವ, ಅವರೇ ಬಳಸಕತ್ತಾರ. 20-25 ವರ್ಷ ಗಂಟ್ಲೆ ಕುಡಿಲಕತ್ತಾರ. ನೀವು ಅದನ್ನ ಬಂದು ಅಧಿಕಾರಿಗಳು ಬಂದು ಆ ಸಮಸ್ಯೆ ನೀವು ಬಗೆಹರಿಸಿದ್ರೆ ಸೂಕ್ಷ್ಮ ಹೇಳಿನ್ರಿ ನಾನು ಕುಂಬಾರ್ ಸರ್ಗೆ. ನೋಡ್ರಿ ನಮ್ದು ಕಡಿಗೆ ಬಂದದ ಈ ಸದ್ದ ನಮಗ್ ಕುತ್ತಿಗೆ ಬಂತಂದ್ರೆ ಕುಂಬಾರ್ ಸರ್ ನಾ ಯಾರಿಗೆ ಕೇಳಲ್ಲ. ಎಲ್ಲಿ ವಿಜಯಪುರ ಜಿಲ್ಲಾ ಪಂಚಾಯತ್ ಕುಂಬಾರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರ, ಏನದಾರ ಅವ್ರು. ಆಯ್ತ್ರಿ ಯಾಕೋರ ಮಾಡಮ್ರಿ ಯಾಕೋರ ನನ್ನ ಹೆಸರು ಬರ್ಕೊಂಡ್ ಕೂತು ಒಬ್ರನ್ನ ಯಾರನ್ನ ಕೊಟ್ಟು ಕಳ್ಸಿದ್ರಂತ. ಅವ್ರೇನ ಅಧ್ಯಕ್ಷರತ್ತೆ. ಅವ್ರು ಯಾರ ಅಧ್ಯಕ್ಷರ ಈ ಪಂಚಾಯತಿ ನನ್ಗೆ ಅಧ್ಯಕ್ಷರ ಇದ್ದಿದ್ದೆ ಗೊತ್ತಿಲ್ಲ. ಅವ್ರ ಅಧ್ಯಕ್ಷರ ಬರಬರಿ ಇದ್ದಿಲ್ಲ, ಇದೆಲ್ಲ ಕತಿನೂ ಆಗ್ತಿರ್ಲಿಲ್ಲ. ಆ ಮತ್ ಬೇರೆ ನಾವ್ ಇನ್ನೊಬ್ರನ್ನ ಯಾರನ್ನ ದೂರಂಗಿಲ್ಲ. ಬಟ್ ಅವ್ರ ತನಿಖೆಗೆ ಬಂದವರು ಆಕಿ ಮಾತು ಒಬ್ಬಕ್ಕಿ ಮತ್ತೆ ಯಾಕೆ ಕೇಳಬೇಕು? ಈ ಪಂಚಾಯತಿ ಪ್ರತಿಯೊಬ್ರು ಸದಸ್ಯರು ನಿಮ್ಗೆ ತಲೆಯಾಗಿರ್ಲಿ. ನಮ್ಮ ಸಂವಿಧಾನ ಏನ್ ಹೇಳ್ತದಂದ್ರ ಪ್ರತಿ ಒಬ್ರು ಈ ಗ್ರಾಮ ಒಂದು ಊರದ ತಿಟ್ಕೋ, ಒಂದು ಮನಿ ಅದ ತಿಟ್ಕೋ, ಆ ಮನಿಯ ಸದಸ್ಯರು ಮೊದಲು ಮಾಡಿ ಪಂಚಾಯತಿ ಸದಸ್ಯರು. ಇನ್ನು ಅವ್ರು 108 ಫುಲ್ ಆಹಾರದಾಗ ತೊಡಗ್ಯದ್ರಿ. ಇದನ್ನ ಕೂಡಲೇ ಆಫೀಸರ್ಗಳು ಕೈವಾಡಿಲ್ದೆ ಈ ಕೆಲಸ ಆಗಿರೋದಿಲ್ಲ. ಇದನ್ನ ಕೂಡಲೇ ತಡೆಗಟ್ಟಬೇಕು. ಈ ಭ್ರಷ್ಟ ಅಧಿಕಾರಿಗಳನ್ನು ಮೊಟ್ಟಗಳು ಹಾಕ್ಬೇಕು, ಅವ್ರಿಗೆ ಸೀದಾ ಜೈಲಿಗೆ ಕಳಿಸ್ಬೇಕು. ಒಂದು ವಿಷಯ ಹೇಳ್ತೀನಿ, ಪಂಚಾಯತಿಯಲ್ಲಿ ನಡೀತಕ್ಕಂತ ವ್ಯವಹಾರಗಳನ್ನು ಪ್ರತಿ ಒಬ್ಬರಿಗೆ ಗೊತ್ತೈತಿ, ಆದ್ರೆ ಹೇಳಕ್ ಅವ್ರು ಭಯ ಪಡ್ಲಕತ್ತಾರ. ಇವತ್ತು ನಾ ಅದನ್ನ ಸಂಪೂರ್ಣವಾಗಿ ಹೇಳಕ್ ಇಷ್ಟಪಡ್ತೀನಿ. ಒಂದ್ ಉದಾಹರಣೆ ಕೊಡ್ತೀನಿ ನೋಡ್ರಿ ನಿಮ್ಗ. ನೀರಿಂದು ಈಗ ಒಂದ್ 10-15 ವರ್ಷದಿಂದಾನೇ 2 ಬಾವಿ ಹೊಡೆದಾರ ತಿಳಗೋಳ ಗ್ರಾಮದಲ್ಲಿ. ಅದು ಕನಿಷ್ಠ ಏನಿಲ್ಲ 50 ಲಕ್ಷ ಗಟ್ಲೆ ಖರ್ಚಾಗೈತಿ ಒಂದೊಂದು ಬಾವಿಗೆ. ಅದು ಸ್ವಂತ ಓನರ್ಗಳೇ ಉಪಯೋಗಿಸ್ಕೊಳಕತ್ತಾರ. ಅದು ಪಂಚಾಯತಿ ಹೆಸರು ಅಷ್ಟೇ, ಬಟ್ ಉಪಯೋಗಿಸ್ಕೊಳ್ಳೋದು ಯಾರು ಉಪಯೋಗಿಸ್ಕೊತಾರ? ಆ ಒಂದು ಮಾಲಕರು ಉಪಯೋಗಿಸ್ಕೊಳಕತ್ತಾರ, ದ್ರಾಕ್ಷಿ ಹಚ್ಚಲಕತ್ತಾರ, ಕಾಯಿಪಲ್ಯ ಮಾರ್ಕೊಳಕತ್ತಾರ. ಬಡವ್ರ ಹೆಸರು ಹೇಳಿ ತಾವು ತಿಂದು ಕೇಳಕತ್ತಾರ. ಇದಕ್ ಸಪೋರ್ಟ್ ಯಾರಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು. ಅವ್ರ ಕೈವಾಡ ಇಲ್ಲದೆ ಈ ಕೆಲಸ ಆಗಿರುದಿಲ್ಲ. ಈ ಕೆರಟಿಗೆ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ಒಂದು ಹಂತದಲ್ಲಿ ಪ್ರತಿ ಒಂದು ಹೆಜ್ಜೆಯಲ್ಲಿನೂ ಆ ವ್ಯವಹಾರ ನಡೀತಾ ಇದೆ. ಇದು ಆ ವ್ಯವಹಾರ ಎಷ್ಟೊತ್ತನ್ನು ನಾವು ತಡೆಗಟ್ಟಮು. ನಾವು ಈಗಾಗಲೇ ಎಲ್ಲಾ ಆಫೀಸರ್ಗಳಿಗೆ ತಿಳಿಸಿ ಹೇಳಿನಿ. ಜಿಲ್ಲಾ ಪಂಚಾಯತಿಗೆ ಹೋಗಿ 3-4 ಸರನು ಹೇಳಿನಿ ನಾನು. ಸರ್ ಹಿಂಗೆಲ್ಲ ನಡೀತಾ ಇದಾರೆ, ಇದನ್ನ ತಡೆಗಟ್ರಿ. ಇದನ್ನ ಇಲ್ಲಿ ತನಕ ಯಾರು ಕಿವ್ಯಾಗ ಹಾಕೊಂಡಿಲ್ಲ. ಎದ್ರ ಸಂಬಂಧ ಇವ್ರು ಕಿವ್ಯಾಗ ಹಾಕೊಂಡಿಲ್ಲ ಅಂದ್ರೆ ಇವ್ರ ಕೈವಾಡ ಐತಿ. ನರೇಗಾ ಯೋಜನೆ ದುಡ್ಡು ಎಷ್ಟೋ ಲಪಾಡಿಸ್ಬಿಟ್ರು. ನಾ ಅವಾಗ್ಲೂ ಹೋಗಿ ಹೇಳಿನಿ, ನೋಡ್ರಿ ನರೇಗಾ ಯೋಜನೆ ಅಡಿ ಒಬ್ರಿಗೆ 1-4-5 ಮಂದಿ ಸೇರಿ ತಿಂತಾ ಇದಾರೆ, ಅದನ್ನ ಬೈಲಿಗೆ ಎಳಿರಿ. ಪಾಪ ಬಡವರಿಗೆ ಮುಟ್ಲಿ. ಎಷ್ಟೋ ಜನ ನಮ್ಮಲ್ಲಿ ಮುಂಜಾನೆ ಕೆಲ್ಸಕ್ಕೆ ಹೋದವರು ಸಂಜಿ ತನಕ ದುಡಿತಾರ. ಪಾಪ ತಾಯಂದ್ರೆ ಅಲ್ಲಿ ಅಣ್ಣ ತಮ್ಮದ್ರಲ್ಲಿ ನಮ್ಗೆ ಕಣ್ಣಾಗ ನೀರ್ ಬರ್ತಾವ. ಅವ್ರೆಲ್ಲ ನೋಡಿ ನಾವು ಇಷ್ಟೆಲ್ಲ ವಿದ್ಯಾವಂತರು ಇದ್ರು ಕೂಡ ಅವ್ರಿಗೆ ಒಂದು ನ್ಯಾಯ ದೊರಕಕ್ ಆಗಲ್ಲಪ್ಪ ಅಂತ ಕಣ್ಣಾಗ ನೀರ್ ಬಂದು ಸೂಕ್ಷ್ಮವಾಗಿ ಅಧಿಕಾರಿಗಳಿಗೆ ಹೇಳಿನಿ. ಸರ್ ಅದನ್ನ ಸಂಪೂರ್ಣ ಬಡವರಿಗೆ ಮುಟ್ಟಂಗ ಆಗಲ್ರಿ. ಪಾಪ ನೋಡ್ರಿ, ನಾವು ಅನ್ಯಾಯ ಮಾಡಬಾರ್ದು. ನಮ್ ಕೈಲಿ ಆದ್ರೆ ಇಷ್ಟು ಒಳ್ಳೇದ್ ಮಾಡ್ಬೇಕು, ಇದಕ್ಕೆ ಸುಮ್ ಬಿಡ್ಬೇಕ್ರಿ ಸರ್. ನೀವು ನಿಮ್ ಕೈಯಾಗ ದೇವ್ರ ಅಧಿಕಾರ ಕೊಟ್ಟಾನ, ಅದನ್ನ ನೀವು ಬಳಸ್ರಿ ಅಂತ ಹೇಳಿನಿ. ಯಾರು ಕಿವಾಗ ಹಾಕೊಂಡಿಲ್ಲ. ನಮ್ಗೆ ಸಿಡ್ದು ಬೀಳ್ತಾರ. ಹ್ಯಾಂಗ್ ಸಿಡ್ದು ಬೀಳ್ತಾರ ಅಂದ್ರೆ ಈ ಕಡ್ಲಿಗೆ ಔಷಧ ಹೊಡೆದ್ರೆ ಅಧಿಕಾರಿ ಹಿಂಗೆ ಸಿಡಿತಿರ್ತಾವಲ್ಲ, ಹಂಗ ಅಧಿಕಾರಿಗಳು ನಮ್ಗೆ ಸಿಡ್ದು ಬೀಳ್ತಾರ.
ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.